ನಿಜವಾದಂತ ದೇವರಾಜ ಅರಸು ಏನಾದ್ರು ನೋಡಿದ್ರೆ KNR ಒಬ್ರೇನೆ. ಇವತ್ತು ಎಲ್ಲ ಒಂದು ವರ್ಗದ ಜನ ರಾಜಣ್ಣರು ರವಿ ಫೋನ್ ಮಾಡಿದ್ದಾರೆ ಅಂತ ಬಂದಿರ್ತಕ್ಕಂಥಕ್ಕಿಂತನೂ ರಾಜಣ್ಣರ ವಿಚಾರ ಅಂತ ಹೇಳಿ ಅಂತ 100ಕ್ಕೆ 99 ಭಾಗ ಬಂದಿರ್ತಕ್ಕಂಥ ಒಂದು ವಿಚಾರ ಇದೆ. ರಾಜಣ್ಣರ ಹೆಸರು ಹೇಳಿದ ತಕ್ಷಣ ಮನೆ ಕಂಡಿದ್ದರು ಎದ್ದು ಬರ್ತಾ ಇರ್ತಾರೆ. ಆ ಒಂದು ಅವಕಾಶ ಇದೆ. ಜೊತೆನಲ್ಲಿ ರಾಜಣ್ಣವ್ರಿಗೆ ನಾವು ಹೇಳ್ಬೇಕು ಅಂದ್ರೆ ಮಧುಗಿರಿಗಿಂತನೂ ಸಿರಾ ಮೇಲೇನೆ ಪ್ರೀತಿ ಜಾಸ್ತಿ. ನನಗೆ ಯಾವುದೋ ಒಂದು ಸಂದರ್ಭದಲ್ಲಿ ಹೇಳಿದ್ರು, ಸತ್ಯನಾರಾಯಣ್ ನಾನು ಇಂಡಿಪೆಂಡೆಂಟ್ ಬರೋದಕ್ಕೆ ರೆಡಿ ಇದ್ದೀನಿ ಸಿರಾಕ್ಕೆ ಅಂತಂದು. ನಿಜವಾಗ್ಲೂ ಹೇಳಿದ್ರು. ನಾನು ಅಂದೆ ಹುಡುಗಾಟ ಕೇಳ್ಬಿಡ್ರಿ ನನಗೆ, ಯಾಕಪ್ಪ ಅಂದ್ರೆ ನಮ್ಮ ಬಾಯಿ ಸುಮ್ಮನಿರಲ್ಲ. ನಾವು ನೀವು ಬರ್ತೀರಾ ಅಂದ್ರೆ ಬೆಳಿಗ್ಗೆನೆ ಸಂಘಟನೆ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಗೊತ್ತಾಗ್ತಲ್ಲ, ಗೆಲ್ಲದಂತೂ ಖಚಿತ, ಅದ್ರಾಗೆ ಏನೇ ಮಾಡಿಲ್ಲ ಅಂತಂದು. ಅದಕ್ಕೆ ನಾನು ಅಣ್ಣ ನೀವು ಬರೋದಾಯ್ತು ಅಂತಂದ್ರೆ ಎಲ್ಲಾ ಕ್ಷೇತ್ರಕ್ಕಿಂತನೂ ಸುರಕ್ಷಿತವಾದಂತ ಕ್ಷೇತ್ರ. ನಾನು ಅವರು ಮಧುಗಿರಿಯಲ್ಲಿ ನಿಲ್ಲೋದಕ್ಕಿಂತ ಮುಂಚೆನೆ ಹೇಳಿದ್ದೆ, ನಾನು ಸಿರಾ ತುಂಬಾ ಸುರಕ್ಷಿತವಾಗಿದೆ ಅಂತ. ಇಲ್ಲಣ್ಣ ಸತ್ಯನಾರಾಯಣ ಅವರೇ, ನಾನು ಮನಸ್ಸು ಮಾಡ್ಬಿಟ್ಟಿದ್ದೀನಿ, ಅಲ್ಲೇ ಗೆಲ್ಲಬೇಕು, ಚಾಲೆಂಜ್ ಆಗಿ ತಗೊಂಡಿದ್ದೀನಿ ಅಂತ. ಅವರು ಚಾಲೆಂಜ್ ಆಗಿ ತಗೊಂಡಾಗ ಬ್ರಹ್ಮ ಬಂದು ಹೇಳಿದ್ರು ನಿಲ್ಲಲ್ಲ. ಮೇಲಾಗಿ ಅವ್ರಿಗೆ ಏನ್ ಸತ್ಯ ಅಂತ ಕಾಣುತ್ತೆ ಅದನ್ನ ಮಾತ್ರ ಹೇಳ್ತಕ್ಕಂಥ ಜನ. ಯಾರು ಪಕ್ಷನೂ ಇಲ್ಲ, ಅವ್ರಿಗೆ ಯಾವುದೇ ಲೀಡರ್ಶಿಪ್ ಇಲ್ಲ, ಅವ್ರದೇ ಆದಂತ ಒಂದು ಲೀಡರ್. ಅವರನ್ನ ನಾವು ಇವತ್ತು ಉಳಿಸ್ಕೊಳ್ಳಿಲ್ಲ ಅಂದ್ರೆ ಅವ್ರಿಗೆ ಏನೂ ಆಗಲ್ಲ. ನಾನು ಹೇಳೋದು ಯಾರಿಗೆ, ರಾಜಣ್ಣರಿಗೆ ಯಾರಿಗೂ ಲಾಸ್ ಇಲ್ಲ. ರಾಜಣ್ಣರಿಗೆ ಯಾವುದೇ ಕಾರಣಕ್ಕೂ ಯಾವುದೇ ಹಂತದಲ್ಲೂ ಅವ್ರಿಗೇನು ಯಾರು ಏನು ಮಾಡೋಕ್ಕಾಗಲ್ಲ. ಅವ್ರಿಗೆ ಯಾವುದೇ ಲಾಸ್ ಇಲ್ಲ. ಲಾಸ್ ಆಗ್ತಕ್ಕಂಥದ್ದು ನಮ್ಗೇನೆ. ಅವ್ರಿಗೆ ಇವತ್ತು ನಾವು ಒಂದು ವಿಚಾರದಲ್ಲಿ ಇದನ್ನ ಅವರು